ಹಾಯ್ ಹಾಯ್. ಇವಾಗ ಸರ್ಕಸ್ ಏನದು ಜಂಬೂ ಸರ್ಕಸ್ ಪ್ರತಿ ವರ್ಷ ಇರುತ್ತೆ. ಓಕೆ, ರ್ಯಾಂಬೋ ಸರ್ಕಸ್. ನಾರ್ಮಲಿ ಜಂಬೂ ಸರ್ಕಸ್ ಅಂತೆಲ್ಲ ಇರುತ್ತಲ್ಲ. ಓಕೆ ಓಕೆ. ಹಾಂ, ಯಾವಾಗೂ ಇರುತ್ತೆ ವರ್ಷ ವರ್ಷ. ಇವಾಗೇನು ಓಣಂ ಟೈಮಲ್ಲಿ ಹಾಕ್ಬಿಟ್ಟವ್ರಲ್ಲ. ಹಾಂ, ಗಣಪತಿ ಚತುರ್ಥಿನೂ ಇದೆಯಲ್ಲ, ಗಣೇಶ ಹಬ್ಬ ಉಂಟಲ್ಲ, ಅದಕ್ಕೂ ಸೇರ್ಸಾಕವ್ರೆ ಅನ್ಸುತ್ತೆ. ಅದೇ ಇದ್ರ 1 ಮಂತ್ ಹಂಗೆಲ್ಲ ಇರುತ್ತೆ ಅಲ್ವಾ. ಹಾಂ, ನೋಡೋಣ. ಇವಾಗ ಆ್ಯಕ್ಚುಲಿ ನಮಗೆ ಸುಸ್ತಾಗಿ ಓಣಂ ಊಟ ಎಲ್ಲ ಮಾಡಿ സുസ്താಗಿ മൽക്കൊള്ളണം ಅಂತ നിദ്ದೆ ಬರ್ತಾ ಇತ್ತು. എന്റെ മൂത്ത ചേട്ടനുണ്ട്. ചേട്ടൻ പറഞ്ഞു മര്യാദയ്ക്ക് വടാന്ന് പറഞ്ഞു. ಕಸಿನ್ ಚೇಟ್, ತುಷಾರ್ದು ಕಸಿನ್ ಚೇಟ್ ಒಬ್ಬ ಇದ್ದಾರೆ. ಅವರು ಕರೆದ್ರು, ಬನ್ನಿ ನಾವು ಹೋಗ್ತಾ ಇದೀವಿ ಅಂತ. എന്നാ വേണ്ട, വീട്ടിൽ കിടന്നേക്കാം, അല്ലെങ്കിൽ എന്റെ വണ്ടിയുണ്ട്, വണ്ടിയൊക്കെ ഒന്ന് കഴുകാം വിചാരിച്ചോണ്ടിരുന്നു. ചേട്ടൻ വിളിച്ചു, പെട്ടെന്ന് ഓടി വേടാന്ന് പറഞ്ഞു. ഇതാ ഓടി ഇറങ്ങി പോന്നു. ಅದೇ ಇವಾಗ ನಾವು ಸರ್ಕಸ್ ಹೆಂಗಿದೆ ಅಂತ ನೋಡೋಣ. ಅದರಲ್ಲಿ ಮಂಕಿ ಎಲ್ಲ ಇಲ್ಲ ಅನ್ಸುತ್ತೆ. ನಾವು ಚಿಕ್ಕದ್ರಲ್ಲಿ ಆನಿಮಲ್ಸ್ ಇಲ್ಲ ಅನ್ಸುತ್ತೆ. ನಾವು ಚಿಕ್ಕದ್ರಲ್ಲಿ ಇದ್ದಾಗೆಲ್ಲ ಆನಿಮಲ್ಸ್ ಎಲ್ಲ ಇರ್ತಾ ಇತ್ತು, ಚೆನ್ನಾಗಿರ್ತಿತ್ತು. ನನ್ನ ತಂಗಿಯವರು ನಾನು ಎಲ್ಲ ನೋಡ್ತಿದ್ವಿ ಅವಾಗ. ಸ್ಕೂಲಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಸರ್ಕಸ್ಸಿಗೆಲ್ಲ ಆಗ. ಇವಾಗ ಯಾವ ಥರ ಇದೆ ಸರ್ಕಸ್ ಅಂತಲೂ ಗೊತ್ತಿಲ್ಲ, ಐಡಿಯಾನೇ ಇಲ್ಲ ಇವಾಗ ಯಾವ ಥರ ಇದೆ ಸರ್ಕಸ್ ಅಂತ. ನೋಡೋಣ. ಏನಿವೆ ಅದ್ರೊಳಗಡೆ ಎಲ್ಲ ವಿಡಿಯೋ ಎಲ್ಲ ತೆಗಿಯೋಕ್ಕಿರಲ್ಲ. ಸೊ ಹೊರಗಡೆ ಬಂದಮೇಲೆ ನಾವು ಎಕ್ಸ್ಪೀರಿಯನ್ಸ್ನ ಹೇಳ್ತೀವಿ ಅಲ್ವಡ. ಅದು ಪಂಬುಗೂ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೋದು. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು. ನೋಡಬೇಕಾದ್ರೆ ನಮ್ಮ ಜಾತ್ರೆಯಲ್ಲೆಲ್ಲ ಇಡ್ತಾಯಿದ್ರು. ಅದಾದಮೇಲೆ ಅಲ್ಲಿ ಏನು ಮಾಡ್ತಾಯಿದ್ರು ಅಂತ ಅಂದರೆ, ತುಂಬ ಗರ್ಲ್ಸ್ ಎಲ್ಲ ಇರ್ತಾಯಿದ್ರು. ಗರ್ಲ್ಸ್ ಅಲ್ಲಿಂದ ಇಲ್ಲಿಗೆ ರೋಪಲ್ಲೆಲ್ಲ ಜಂಪ್ ಮಾಡೋದು, ಆ ಥರ ಎಲ್ಲ ಇರ್ತಿತ್ತು ಅವಾಗ. ಅದೇನೋ ಅದು ಹೆಸರೆಲ್ಲ ಗೊತ್ತಿಲ್ಲ. ಓಕೆ, ಅದ್ರ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಟ್ರಪ್ಪಿಸಾ? ಅದೇ ಅಲ್ಲಿಂದ ರೋಪ್ ಹಾಕಿ ಜಂಪ್ ಮಾಡ್ತಾಯಿದ್ರು ಈಚೆಯಿಂದ ಈಚೆಗೆ. ಆ ಥರ ಎಲ್ಲ ಇತ್ತು ನಾವು ಚಿಕ್ಕದ್ರಲ್ಲಿದ್ದಾಗ ಸರ್ಕಸ್. ಇವಾಗ ಹೆಂಗಿರುತ್ತೆ ನೋಡೋಣ. ഞാനാണ് എൻ്റെ ജീവിതത്തിൽ നേരിട്ട് സാധനം കണ്ടിട്ടേ ഇല്ല. ಹೌದಾ? ನಾನು ಸುಮಾರು ಸಲ 3-4 ಸಲ ನೋಡಿದ್ದೀನಿ ನಾನು സർക്കസ്. ഞാൻ പണ്ട് കണ്ടേക്കുന്നതെന്ന് പറഞ്ഞാൽ ദൂരദർശൻ ഇടയ്ക്ക് വെച്ചൊരു വേറൊരു ചാനൽ പറയുന്നുണ്ട്, മെട്രോ എന്ന് പറഞ്ഞുകൊണ്ട്. ഇതിനകത്തിൽ സ്ഥിരമായിട്ട് സർക്കസ് വരുമായിരുന്നു. ടൈഗർ, ലയൺ, ബെയർ, എലിഫന്റ്, പിന്നെ ഇതുപോലുള്ള മനുഷ്യൻ്റെ ആക്ടിവിറ്റീസ്. ನೀನು ಟಿ ವಿಲಿ ಅಷ್ಟೇ ನೋಡಿರೋದಲ್ವಾ, ನಾವು ಡೈರೆಕ್ಟಾಗೇ ನೋಡಿದ್ದೀವಿ. ಇವಾಗ ಹೆಂಗಿರುತ್ತೆ ನೋಡೋಣ. ಓಕೆ, ಲೆಟ್ಸ್ ಗೋ. ಫೈನಲಿ ನಾವು ರೀಚ್ ಆದ್ವಿ. ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದೆ ಆಲ್ರೆಡಿ. 1.5 hour ಅಂತೆ. ನೋಡೋಣ. ನಾವು ಹೋದವಾಗ ಆಲ್ರೆಡಿ ಸ್ವಲ್ಪ ಆಗಿತ್ತು. ಇನ್ನೂ ಅಲ್ಲಿದ್ದ ಚಿಕ್ಕ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಜಂಪ್ ಮಾಡಿಸ್ತಾ ಇದ್ರು. ಮಕ್ಕಳಿಗೂ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ನೋಡಿ, ಫನ್ನಿಯಾಗಿತ್ತು. ಜಂಪೇ ಮಾಡ್ತಾಯಿರಲಿಲ್ಲ. ಮತ್ತು ಲಾಸ್ಟಿಗೆ ಒಂದು ಮುಖಕ್ಕೆ ಬಟ್ಟೆ ಹಾಕ್ಬಿಟ್ಟು ಜಂಪ್ ಮಾಡಿ ಅಂತ ರೋಪ್ ತೆಗೆದು ಅದೆಲ್ಲ ಮಾಡ್ತಾಯಿದ್ರು. ಅದು ಕಸಿನ್ ಚೇಟ ಅಂತ ಹೇಳಿದ್ವಲ್ಲ, ಅವ್ರ ಮಗಳು ಜಂಪ್ ಮಾಡ್ತಾ ಇದ್ದಿದ್ದು. ಒಳ್ಳೆ ಮ್ಯೂಸಿಕ್ ಎಲ್ಲ ಹಾಕಿದ್ರು. ಇದು ಲೇಸರ್ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬರುತ್ತಲ್ವ, ಹಾಗಾಗಿ ಮ್ಯೂಸಿಕ್ ಏನು ಆಗ್ತಾಯಿಲ್ಲ. ನಮ್ಮ ಮಕ್ಕಳಿಗೆಲ್ಲ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾನು ಅಂದ್ಕೊಂಡೆ ಜನ ಏನಿರಲ್ಲ ಅಂತ, ಆದರೆ ತುಂಬ ಜನ ಇದ್ದರು. ಇದು ಮೂನ್ ವಾಕ್ ಇದೆಯಲ್ಲ, ಅದೇ ಥರ ರೋಪ್ ವಾಕ್, ಉಲ್ಟಾ ವಾಕ್ ತುಂಬ ಚೆನ್ನಾಗಿತ್ತು. ಇದು ಒಂದು ಡಿಫ್ರೆಂಟಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಮುಂಚೆ ಎಲ್ಲ ನಾವು ಚಿಕ್ಕದ್ರಲ್ಲಿದ್ದಾವಾಗ ಸರ್ಕಸ್ ನೋಡೋ ಇದೇ ಬೇರೆ ಇತ್ತು ಅಲ್ವಾ. ನಾವು ಜಸ್ಟು ಚಿಕ್ಕ ಮಕ್ಕಳ ಥರ ನೋಡ್ತಾಯಿದ್ವಿ. ಏನು ಅಂದರೆ ಹೆಂಗಪ್ಪ ನಿಲ್ತಾರೆ ಅಂತ ಆಶ್ಚರ್ಯವಾಗಿ ನೋಡ್ತಾಯಿದ್ವಿ ಚಿಕ್ಕದ್ರಲ್ಲಿದ್ದಾಗ. ಬಟ್ ಇವಾಗ ಸೈನ್ಸ್ ಎಲ್ಲ ಅಪ್ಲೈ ಮಾಡಿ ನೋಡೋದು. ಅದರಲ್ಲಿ ಸೆಂಟ್ರಲ್ ಫೋರ್ಸ್ ಇರುತ್ತೆ, ಹಾಗೆ ಹೀಗೆ ಅಂತ ಎಲ್ಲ ಆ ಥರ ಎಲ್ಲ ಡಿಫ್ರೆಂಟಾಗಿ ಥಿಂಕ್ ಮಾಡ್ಕೊಂಡು ನೋಡೋದು, ಒಂಥರ ಪ್ರಾಕ್ಟಿಕಲಾಗಿ.
ಇಷ್ಟೇ ಅಲ್ಲ, ತುಂಬ ಇತ್ತು ಏನೆಲ್ಲ ಮುಂಚೆ. ರೋಪಲ್ಲಿ ಮೇಲೆ ಹತ್ತಿ ಅದರಿಂದ ರೋಪಲ್ಲೇ ಸುತ್ತ ತಿರುಗೋದು, ಮತ್ತು ಸೈಕಲಲ್ಲಿ ಬ್ಯಾಲೆನ್ಸ್ ಮಾಡೋದು, ಸಿಂಗಲ್ ವೀಲ್ ಸೈಕಲಲ್ಲೆಲ್ಲ ಬ್ಯಾಲೆನ್ಸ್ ಮಾಡೋದು, ಆ ಥರದ್ದೆಲ್ಲ ತುಂಬ ಇತ್ತು. ಇನ್ನು ಇದು ಮಕ್ಕಳಿಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಇದು ಬಬಲ್ಸ್ದು ಎಲ್ಲ ಏನೋ ಮಾಡ್ತಾಯಿದ್ರು. ಸರಿ, ಎಲ್ಲ ಸರ್ಕಸ್ ಎಲ್ಲ ಮುಗಿತಲ್ಲ, ವಾಪಸ್ ಹೋಗೋಣ ಅಂತ ಹೋಗ್ತಾಯಿದ್ವಿ. ಆವಾಗ ಚೇಟ ನಮ್ಮನ್ನ ಮನೆಗೆ ಬನ್ನಿ ಅಂತ ಕರೆದ್ರು. ಸೊ ಮನೆಗೆ ಹೋಗೋಣ ಅಂತ ಹೊರಟ್ವಿ ನಾವು ಅವ್ರ ಜೊತೆನೆ. ಇನ್ನು ಪಂಬುಗಂತೂ ಚೇಟ ಮತ್ತು ಟುಮ್ಮಿ ಚೇಚಿ ಮತ್ತು ಶುಟ್ಟು ಚೇಟ ಇಬ್ಬರು ಸಿಕ್ಕಿದ್ರಲ್ಲ, ಫುಲ್ ಖುಷಿಯಾಗಿ ಅವ್ರ ಜೊತೆನೇ ಓಟ. ಹಾಗೆ ಎಲ್ಲರೂ ಮಾತಾಡಿಕೊಂಡು ಹೋದ್ವಿ ವಾಪಸ್ ಅವ್ರ ಮನೆಗೆ. ಮತ್ತು ಇದರಲ್ಲಿ ಈ ಸರ್ಕಸ್ ಇದೆಯಲ್ಲ, ಅದ್ರ ಹೊರಗಡೆನೇ ತುಂಬ ಏನೋ ಬಬಲ್ಸ್ ಎಲ್ಲ ಫುಲ್ ಬಾಡಿಗೆಲ್ಲ ಹಾಕ್ತಾ ಇರ್ತಾರಲ್ಲ, ಬಬಲ್ಸ್ನ ಮೇಲಿಂದ ನಿಂತ್ಕೊಂಡ್ರೆ ಅದ್ರ ಮೇಲಿಂದ ಕೆಳಗಡೆಯಿಂದ ಮೇಲಕ್ಕೆ ಬಬಲ್ಸ್ನ ಎತ್ತಾರಲ್ಲ, ಅದೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಮತ್ತು ಇದು ನಡೆದಿರೋದೆಲ್ಲಿ ಅಂತ ಅಂದರೆ TMA ಇದೆಯಲ್ಲ, ಹಾಲ್ ಇದೆಯಲ್ಲ, ಅದರೊಳಗಡೆ ಫಸ್ಟ್ ಫ್ಲೋರಲ್ಲಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. 1.5 hour ಹೋಗಿದ್ದೆ, ಗೊತ್ತಾಗಲೇ ಇಲ್ಲ. ಇನ್ನು ಮಳೆ ಸ್ಟಾರ್ಟ್ ಆಯಿತು. ವಾಪಸ್ ಬೇಗ ಹೊರಟು. ವಾವ್, ಗುಡ್ 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 ಗುಡ್. ಏನು ಬರೀತಾ ಇದ್ದೀರಾ? ಬಟರ್ಫ್ಲೈ. ವಾವ್, ಬ್ಯೂಟಿಫುಲ್. ಪಂಬುಗೆ ಫ್ರೆಂಡ್ಸ್ ಸಿಕ್ಕಿದ್ರಲ್ಲ, ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿದ್ದ, ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು. ಹಾಗೆ ಓಣಂ ಸದ್ಯ ಚೇಚಿ ಮಾಡಿ ತಿಂದ್ವಿ, ತುಂಬ ಸಖತ್ತಾಗಿತ್ತು. ಆ್ಯಕ್ಚುಲಿ ನಾವು ಹೋಟೆಲಲ್ಲಿ ತಿನ್ನೋದಕ್ಕಿಂತ ಇಲ್ಲೇ ತುಂಬ ವೆರೈಟಿ ಇತ್ತು ಜಾಸ್ತಿ, ಮತ್ತು ತುಂಬ ಟೇಸ್ಟಿನೂ ಇತ್ತು. ಮತ್ತು ಶುಂಠಿದು ಪೇಸ್ಟ್ ಏನೋ ಇರುತ್ತಲ್ಲ, ಅದರಲ್ಲೇ 2 ಥರದ್ದೆಲ್ಲ ಇತ್ತು. ಹಾಗೆ ಎಲ್ಲರೂ ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿ, ಹಾಡೆಲ್ಲ ಲಿರಿಕ್ಸ್ ಜೊತೆ ಹಾಡೆಲ್ಲ ಹೇಳ್ಕೊಂಡು ಕೂತಿದ್ವಿ. ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಅಪ್ಸೆಟ್ ಆದರೂ ಸಹ ಊಟ ಅಷ್ಟೊಂದು ಚೆನ್ನಾಗಿರಲಿಲ್ಲ ಮಾರ್ನಿಂಗು. ಅಂದರೆ ತುಷಾರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಊಟದ್ದು ಮಾರ್ನಿಂಗ್. ಅಂದರೆ ಬೆಳಗ್ಗೆ ಅಪ್ಸೆಟ್ ಆಗಿದ್ರು, ನೈಟ್ ಅಂತೂ ತುಂಬ ಖುಷಿಯಾಯಿತು. ತುಂಬ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಚೇಟ, ಚೇಚಿ ಮತ್ತು ಶುಟ್ಟು ಮತ್ತು ಟುಮ್ಮಿ ಚೇಚಿ ಎಲ್ಲ ಸಿಕ್ಕಿದ್ರು. ತುಂಬ ಖುಷಿಯಾಯಿತು. ಎಲ್ಲರೂ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹಾಡೆಲ್ಲ ಹೇಳ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ ಅಷ್ಟೇ. ಇವತ್ತಿದ್ದು ಓಣಂ ಒನ್ನಲ್ಲೋ ಓನಲಿಟ್ಟಲ್ಲೋ ಅಂತ ಒಂದು ಸಾಂಗ್ ಇದೆಯಲ್ಲ, ಅದಕ್ಕೆಲ್ಲ ಲಾಸ್ಟಿಗೆ ಎಲ್ಲ ಡ್ಯಾನ್ಸ್ ಮಾಡಿ ಅಲ್ಲಿಗೆ ಮುಗಿಸಿದ್ವಿ. ಅಲ್ಲಿಂದ ವಾಪಸ್ ನಾವು ಹೊರಟ್ವಿ. ತುಷಾರ್ಗೆ ನಾಳೆ ಡ್ಯೂಟಿ ಇದೆಯಲ್ಲ, ಮತ್ತು ಚೇಟಂಗೂ ಡ್ಯೂಟಿ ಇದೆ, ಮತ್ತು ಟುಮ್ಮಿ ಚೇಚಿ ಶೂಟು ಚೇಟ ಅವ್ರಿಗೆಲ್ಲ ಸ್ಕೂಲೆಲ್ಲ ಇದೆ. ಸೊ ನಾವು ಅಲ್ಲಿಂದ ಹೊರಟ್ವಿ ಅಷ್ಟೇ ಇವತ್ತಿಗೆ. ಬಾಯ್ ಬಾಯ್.